ವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ರಾಜ್ಯ ಸರ್ಕಾರದಿಂದ ಮಾಸಾಂತ್ಯದಲ್ಲಿ ಕೊಡ್ತಾ ಇದ್ದಂತಹ ಪಿಂಚಣಿಯೇ ಇದೀಗ ನಿಂತು ಹೋಗಿದೆ. 16 ಲಕ್ಷ ಜನ ಈ ಪಿಂಚಣಿ ಸಿಗದೆ ಜೀವನೋಪಾಯಕ್ಕಾಗಿ ಏನು ಮಾಡಬೇಕು ಅನ್ನೋದು ತಿಳಿಯದೆ ಕಂಗಾಲಾಗಿ ಹೋಗಿದ್ದಾರೆ. ಅವರ ಪರದಾಟ ಅಂತೂ ಹೇಳತೀರದಾಗಿದೆ. ಹಾಗಾದ್ರೆ ಗ್ಯಾರಂಟಿಯ ಪರಿಷ್ಕರಣೆ ಮಾಡ್ತಾ ಇರುವಂತಹ ಸರ್ಕಾರ ಪಿಂಚಣಿದಾರರಿಗೆ ಶಾಕ್ ಕೊಟ್ಟಿದ್ದು ಹೇಗೆ? ಇದನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿ ಸಮರ ಸಾರಿದ ಹೇಗೆ ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಗ್ಯಾರಂಟಿಗೆ ಸರ್ಜರಿ ಆಯಿತು, ಈಗ ಪೆನ್ಷನ್ಗೆ ಟೆನ್ಷನ್. 16 ಲಕ್ಷ ಜನರ ಪಿಂಚಣಿ ಬಂದ್, ವೃದ್ಧರು, ಅಂಗವಿಕಲರಿಗೆ ಶಾಕ್. ಪಂಚ ಗ್ಯಾರಂಟಿಗಳ ಮೂಲಕ ಪಟ್ಟಕ್ಕೇರಿದ ಕಾಂಗ್ರೆಸ್ ಈಗ ಹಲವು ಗ್ಯಾರಂಟಿಗಳಿಗೆ ಮೇಜರ್ ಸರ್ಜರಿಗೆ ಕೈ ಹಾಕಿದೆ. ರಾಜ್ಯದ ಬೊಕ್ಕಸಕ್ಕೆ ಆದಾಯ ಹೆಚ್ಚಿಸಲು ಹಲವು ತಂತ್ರ ರೂಪಿಸುತ್ತಿದೆ. ಗೃಹಲಕ್ಷ್ಮಿ ಹಣ ಸತ್ತವರ ಹೆಸರಿಗೂ ಕೋಟಿ ಕೋಟಿ ಹೋಗಿತ್ತು. ಅರ್ಹರಿಗೆ ಮಾತ್ರ ಗ್ಯಾರಂಟಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಿದೆ. ಗೃಹಜ್ಯೋತಿಯೂ ಅನರ್ಹರ ಪಾಲಾಗ್ತಿದೆ ಅಂತಿರೋ ಸರ್ಕಾರ ಹೊರ ರಾಜ್ಯದವರಿಗೆ ಗೃಹಜ್ಯೋತಿ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡುತ್ತಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಿದ್ದು, ಹೊಸದಾಗಿ ಎಲ್ಲರೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳನ್ನು ಹೊಸದಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪಿಂಚಣಿಗೂ ಮೇಜರ್ ಸರ್ಜರಿ ಮಾಡಿದ್ದು 16 ಲಕ್ಷ ಮಂದಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಪಿಂಚಣಿ ಬರ್ತಾ ಇದ್ದಿದ್ದು ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ. ಇದೇ ಪಿಂಚಣಿಯನ್ನ ನಂಬಿಕೊಂಡು ಅದರಲ್ಲಿ ಬಹುಪಾಲು ಮಂದಿ ಇದ್ರು. ಮನೆ ಖರ್ಚು, ಔಷಧಿ ಖರೀದಿ ಸೇರಿ ಆರ್ಥಿಕವಾಗಿ ನೆರವಾಗಿದ್ದ ಪಿಂಚಣಿಯನ್ನ ನಂಬಿಕೊಂಡಿದ್ರು. ಆದ್ರೆ ಈಗ ಬರ್ತಾ ಇದ್ದ ಪಿಂಚಣಿ ನಿಂತೋಗಿದೆ. ಪಿಂಚಣಿ ಬಂದಾಗಿದ್ದಕ್ಕೆ ಫಲಾನುಭವಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪ್ರತಿನಿತ್ಯವೂ ಕಚೇರಿಯಿಂದ ಕಚೇರಿಗೆ ಅಲೆದು ಫಲಾನುಭವಿಗಳು ಸುಸ್ತಾಗಿದ್ದಾರೆ. ಅರ್ಹರಲ್ಲದವರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಸರ್ಕಾರವು ಬರೋಬ್ಬರಿ 16 ಲಕ್ಷ ಜನರನ್ನ ಪಿಂಚಣಿ ಪಟ್ಟಿಯಿಂದ ಕೈಬಿಟ್ಟಿದೆ. ಸರ್ಕಾರದ ಈ ನಿರ್ಧಾರದಿಂದಾಗಿ ಪಿಂಚಣಿ ಪಡೀತಾ ಇದ್ದೋರು, ಪಡೆದಿದ್ದವರು ಬೀದಿಗೆ ಬೀಳುವಂತಾಗಿದೆ. ಇಷ್ಟಕ್ಕೂ ಪಿಂಚಣಿ ಅವರಿಗೆಲ್ಲ ತಪ್ಪೋದಕ್ಕೇನು ಕಾರಣ? ಇಲ್ಲಿದೆ ನೋಡಿ. ಅರ್ಜಿಯಲ್ಲಿ ನೀಡಿದ್ದ ವಿಳಾಸದಲ್ಲಿರದ 2.21 ಲಕ್ಷ ಜನರ ಪಿಂಚಣಿ ರದ್ದು ಮಾಡಲಾಗಿದೆ. ಆದಾಯ ಪ್ರಮಾಣ ಪತ್ರ ಸಲ್ಲಿಸದ 45,853 ಜನ, ಸೂಕ್ತ ದಾಖಲೆ ನೀಡದ 13,23,932 ಜನರ ಪಿಂಚಣಿಗೆ ತಡೆ ಹಿಡಿಯಲಾಗಿದೆ. ನಕಲಿ ಪ್ರಮಾಣ ಪತ್ರ ಬಳಸಿದ್ದವರ ಪಿಂಚಣಿ ಸ್ಥಗಿತಗೊಳಿಸಲಾಗಿದೆ. ವಯಸ್ಸಿನ ಮಿತಿ ತಲುಪದಿದ್ರೂ ವೃದ್ಧಾಪ್ಯ ವೇತನ ಪಡೀತಾ ಇದ್ದವರ ಪಿಂಚಣಿಗೂ ಕೊಕ್ ನೀಡಲಾಗಿದೆ. 3 ತಿಂಗಳಿಂದ ಬರ್ತಾ ಇದೆ ಮೇಡಮ್. ನಾವು ಪೇಷಂಟ್, ಶುಗರ್ ಪೇಷಂಟು, BP ಪೇಷಂಟು, ನಮಗೆ ಔಷಧಿಗೆ ಕಾಸಿಲ್ಲ. ಅದಕ್ಕೇನು ಮಾಡೋದು? ವೇಟ್ ಮಾಡಿದೆ ಬಂದಿಲ್ಲ. ಅದಕ್ಕೆ ನೋಡೋಣ ಅಂತ ಆಫೀಸಿಗೆ ವಿಚಾರಿಸೋಣ ಬಂದಿದ್ದೆ. ಬರ್ತಾರೆ ಅಂತ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ನಾನು ವೆಯ್ಟ್ ಮಾಡಿದೆ. ಇವಾಗ ಬಂದಿಲ್ಲ. ಈಗ ಔಷಧಿ ನಮ್ಮ 1 ತಿಂಗಳು ಔಷಧಿ ಬರ್ತಿದ್ದಮ್ಮ. 1 ತಿಂಗಳು ಔಷಧಿ ಖರ್ಚಿಗೆ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಇನ್ಸುಲಿನ್ ತಗೊಳ್ಳೋದು ನಾನು. ಅದಕ್ಕೆ 3 ತಿಂಗಳಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಬರುತ್ತಿಲ್ಲ. ಪ್ರತಿ ತಿಂಗಳು 82 ಲಕ್ಷ ಜನರಿಗೆ ಪಿಂಚಣಿಗಾಗಿ 400 ಕೋಟಿ ಹಣ ಖರ್ಚಾಗುತ್ತಿದ್ದು, ಆದ್ರೀಗ 3 ತಿಂಗಳು ಪಿಂಚಣಿ ತಡೆ ಹಿಡಿದಿದ್ರಿಂದ ಬೊಕ್ಕಸಕ್ಕೆ 150 ಕೋಟಿ ಉಳಿತಾಯವಾಗಿದೆ ಅಂತ ಹೇಳಲಾಗ್ತಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪಿಂಚಣಿಗೆ ಕೊಕ್ ನೀಡಲಾಗಿದೆ. ಬೆಳಗಾವಿಯಲ್ಲಿ 1,38,215, ಮೈಸೂರಿನಲ್ಲಿ 1,06,305, ರಾಯಚೂರಿನಲ್ಲಿ 90,995, ದಾವಣಗೆರೆಯಲ್ಲಿ 95,297, ಗದಗ್ನಲ್ಲಿ 1,48,893, ಚಿಕ್ಕಮಗಳೂರಿನಲ್ಲಿ 1,83,437, ಕೊಪ್ಪಳದಲ್ಲಿ 2,09,360, ಮಂಡ್ಯದಲ್ಲಿ 3,70,054 ಮಂದಿ ಪಿಂಚಣಿಗೆ ಕೊಕ್ ನೀಡಲಾಗಿದೆ. ತಿಂಗಳಿಂದ 2 ಸರಿ ಹಾಕ್ಯಾರ ನೋಡ್ರಿ ಸರ್. ಮತ್ತು ಆಮೇಲೆ ದವಾಖಾನಿಗೆ ಮತ್ತು ಒಟ್ಟು ಹೊಟ್ಟಿಗೆ ಅನುಕೂಲ ಇತ್ತು ರೀ. ಅದು ಈಗ ಅದು ಬರ್ದಂಗಾಗಿಂದ ಮತ್ತು ಹೊಳ್ಳಿ ಸಾಲ ಮಾಡೋದ್ರಿ ನಾವು. ಪಿಂಚಣಿ ಶಾಕ್ ರಾಜಕೀಯ ಸಮರಕ್ಕೂ ಕಾರಣವಾಗಿದೆ. ಗ್ಯಾರಂಟಿ ಬಳಿಕ ಪಿಂಚಣಿ ಸರ್ಜರಿಗಿಳಿದ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ರು. ಯಡಿಯೂರಪ್ಪ ತಂದಿದ್ದ ಎಷ್ಟು ಯೋಜನೆ ಕಾಂಗ್ರೆಸ್ನವರು ಬಂದ್ ಮಾಡಿದ್ದಾರೆಂದು ಸ್ಪಷ್ಟನೆ ಕೊಡಲಿ ಎಂದು ಗುಡುಗಿದ್ರು. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರನ್ನ ಕೈಬಿಟ್ರೆ ಸರ್ಕಾರದ ಬೊಕ್ಕಸಕ್ಕೆ ತಿಂಗಳಿಗೆ 77 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. ಗೃಹಜ್ಯೋತಿಯಲ್ಲೂ ಅಕ್ರಮಕ್ಕೆ ಸರ್ಕಾರ ಕಡಿವಾಣ ಹಾಕಲಿದ್ದು, 3 ತಿಂಗಳು ಪಿಂಚಣಿ ತಡೆ ಹಿಡಿದಿದ್ರಿಂದ ಬೊಕ್ಕಸಕ್ಕೆ 150 ಕೋಟಿ ಉಳಿತಾಯವಾಗಲಿದೆ. ಅನರ್ಹರಿಗೆ ಮಾತ್ರ ಪಿಂಚಣಿ ರದ್ದಾಗಲಿದ್ದು, ಕೆಲವು ಅರ್ಹರು ಮಾತ್ರ ಪರದಾಡ್ತಾ ಇದ್ದಾರೆ.